ವೆಡ್ಡಿಂಗ್ ಡೇ ಸ್ಪೆಷಲ್ ಆಗಿ ನಮ್ಮನೆಯವರು ಅವ್ರಿಗೆ ನೆಲ್ ಪಾಲಿಶ್ ಆಗ್ತವ್ರೆ ನನ್ನ ಕೈಗೆ. ವೆಡ್ಡಿಂಗ್ ಡೇ ಸ್ಪೆಷಲ್ ಆಗಿ ನಮ್ಮನೆಯವರು ಅವರೇ ನೈಲ್ ಪಾಲಿಶ್ ಹಾಕ್ತವ್ರೆ ನನ್ನ ಕೈಗೆ. ಎಷ್ಟು ಲಕ್ಕಿ ಅಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಕೈಗೆ ಎಲ್ಲರೂ ಹಾಕ್ತಾರೆ, ಕಾಲಿಗೆ ಹಾಕೋದನ್ನು ತೆಗಿಬೇಕಿತ್ತು. ಕಾಲಿಗೆ ಹಾಕಿದ್ದು ತೆಗ್ದಿದ್ದೀನಿ. ಮುತ್ತಿನಂತ ಗಂಡನು ಎಂದು ಮನೆಯ ಆರತಿ, ಮನೆಯ ಆರತಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿದ್ರಾ? ಮತ್ತು ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ವೆಡ್ಡಿಂಗ್ ಡೇದು ವ್ಲಾಗು. ವೆಡ್ಡಿಂಗ್ ಡೇನಲ್ಲಿ ನಾನು ಹಾಕಿದ್ದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ ವರ್ಕ್ ಡಿಸೈನ್ ಇದು. ನಿಮಗೆ ವರಮಹಾಲಕ್ಷ್ಮಿ ಟೈಮಲ್ಲಿ ನಾನು ವೆಡ್ಡಿಂಗ್ ಡೇಗೆ ಅಂತಲೇ ಬ್ಲ್ಯಾಕ್ ಕಲರ್ ಇದು ಬ್ಲ್ಯಾಕ್ ಪಿಂಕ್ ಕಾಂಬಿನೇಷನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ಅದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಟಿಚ್ ಮಾಡಿದ್ದಾರೆ. ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೊಮ್ಮನಳ್ಳಿನಲ್ಲೇ ವರ್ಕ್ ಕೊಡೋದು ನಾನು ಪ್ರತಿ ಸಾರಿ. ಸ್ಟಿಚ್ಚಿಂಗ್ ಬಂದುಬಿಟ್ಟು ನಮ್ಮ ಅಕ್ಕನೇ ಮಾಡೋದು. ನಮ್ಮ ಸವಿತಕ್ಕ ಇದ್ದಾರಲ್ಲ, ಹರೀಶ್ ಅವ್ರ ಅಕ್ಕ, ಅವರೇ ಮಾಡಿಕೊಟ್ಟಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಡಿಸೈನು, ಬ್ಲೌಸ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ವರ್ಕ್ ಡಿಸೈನ್ ಆಗಿರ್ಬೋದು, ಸೂಪರಾಗಿದೆ ಮಾತ್ರ. ಕಂಫರ್ಟಬಲ್ ಆಗಿದೆ ಬ್ಲೌಸು, ಸಖತ್ತಾಗಿ ಸ್ಟಿಚ್ ಮಾಡಿದ್ದಾರೆ. ಮತ್ತು ಕುಚ್ಚು ಡಿಸೈನ್ ನೋಡಿ, ಇದು ಅಮ್ಮ ಮನೆ ಹತ್ರ ಹಾಕ್ಸಿದ್ದು. ಚೆನ್ನಾಗಿದೆ ಕುಚ್ಚು ಡಿಸೈನು ಕೂಡ, ಕ್ರೋಶ ವರ್ಕ್ ಡಿಸೈನು. ನನಗೆ ಬರೀ ನೀಡಲ್ಸ್ದಷ್ಟೇ ಕುಚ್ಚು ಹಾಕೋದಕ್ಕೆ ಬರೋದು, ಕ್ರೋಶ ಡಿಸೈನ್ ಬರೋದಿಲ್ಲ. ಸೊ ಅದರಿಂದಾಗಿ ಫಾಲ್ಸು ಕುಚ್ಚು ಹಾಕೋದಕ್ಕೆ ಅಮ್ಮ ಮನೆ ಹತ್ರನೇ ಕೊಟ್ಬಿಟ್ಟಿದ್ದೆ. ವರ್ಕ್ ಡಿಸೈನು, ಕುಚ್ಚು ವರ್ಕ್ ಡಿಸೈನ್ ಈ ಥರ ಇದೆ. ಸ್ಯಾರಿ ನೋಡಿ ಈ ಥರ ಇದೆ, ಸಾಫ್ಟಾಗಿ ಉಡೋದಕ್ಕೂ ಕಂಫರ್ಟಬಲ್ ಆಗಿದೆ, ಸಖತ್ತಾಗಿದೆ, ಲೈಟ್ ವೆಯ್ಟಾಗಿ. 180 GSM ಇರೋದು ಸ್ಯಾರಿ. ಸೂಪರಾಗಿದೆ, ಕಂಫರ್ಟಬಲ್ ಆಗಿ. ತುಂಬ ಇಷ್ಟ ಆಯಿತು ಸ್ಯಾರಿ. ಬ್ಲೌಸ್ ಡಿಸೈನು, ಬ್ಲೌಸ್ ಎಲ್ಲ ಸಖತ್ತಾಗಿದೆ. ಮತ್ತು ನೋಡಿ, ದೀಪಾವಳಿ ಹಬ್ಬದ ದಿನ ನಾನು ರಂಗೋಲಿ ಎಲ್ಲ ಈ ಥರ ಹಾಕಿ ಮನೆಯೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೆ ಹಬ್ಬಕ್ಕೆ. ಹಬ್ಬನೂ ಆಗುತ್ತೆ ಮತ್ತು ನಮ್ಮ ವೆಡ್ಡಿಂಗ್ ಡೇ ಎರಡೂ ಒಂದೇ ದಿನ ಬಿದ್ದಿತ್ತಲ್ವ ಈ ವರ್ಷ. ತುಂಬ ಸ್ಪೆಷಲಿ ಅನ್ಬೋದು, ಯಾಕಂದರೆ ತುಂಬ ಖುಷಿಯಾಗುತ್ತೆ ಹಬ್ಬ ಎರಡೂ ಒಂದೇ ದಿನ ಇದ್ದರೆ. ಮತ್ತು ನೋಡಿ, ತಿಂಡಿ ಏನೇನು ರೆಡಿ ಮಾಡಿದ್ದೆ ಊಟಕ್ಕೆ ಅಂತ ಹೇಳ್ತೀನಿ ಬನ್ನಿ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ವಿ. ಒಬ್ಬಟ್ಟು ಮತ್ತು ವಡೆ ಸುಡ್ತಾಯಿದ್ದೀನಿ ನೋಡಿ. ಈ ಹಬ್ಬಕ್ಕೆ ಕಜ್ಜಾಯ ಸುಡಬೇಕಂತೆ. ಕಜ್ಜಾಯ ತುಂಬ ವಿಶೇಷ. ಇಲ್ಲ ಪಟಾಕಿ ಆದರೂ ಹೊಡಿಬೇಕಂತೆ. ಪಟಾಕಿ ಎಲ್ಲ ಸಖತ್ತಾಗಿ ಹೊಡಿತೀವಿ, ಅದರಿಂದ ವಡೆ ಬೇಯಿಸ್ತಾ ಇದ್ದೆ. ರೂಪಕ್ಕ, ತೋಷು, ಪ್ರೀತಮ್ಮು, ಅಮ್ಮ ಎಲ್ಲರೂ ಬಂದಿದ್ದರು ಹಬ್ಬಕ್ಕೆ. ನಾನೇ ಕರೆದಿದ್ದೆ. ಮತ್ತು ನಮ್ಮ ವೆಡ್ಡಿಂಗ್ ಡೇ ಇತ್ತಲ್ವ, ಅದರಿಂದಾಗಿ ಅಮ್ಮ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಅಮ್ಮ ಮಶ್ರೂಮ್ ಎಲ್ಲ ತೊಳ್ಕೊಡ್ತಾಯಿದ್ರು. ಆಲ್ಮೋಸ್ಟ್ ವಡೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನೇ. ಆಮೇಲೆ ಬಂದರು ಇವರು, ಮಧ್ಯಾಹ್ನ ಅಷ್ಟರಲ್ಲಿ ಬಂದರು. ಆಮೇಲೆ ಮಿಕ್ಕಿದ್ದು ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾರೆ. ಕಾಳು ಗೊಜ್ಜು, ಒಬ್ಬಟ್ಟು ಸಾರು ಮತ್ತು ಒಬ್ಬಟ್ಟಿನ ಹೂರ್ಣ ಎಲ್ಲ ರೆಡಿ ಇತ್ತು. ಆಮೇಲೆಲ್ಲ ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ಇವರು ಅಷ್ಟರಲ್ಲಿ ಹೊಸೂರ್ಗೆ ಹೋಗಿ ಪೂಜೆ ಐಟಮ್ಮು ಮತ್ತು ಪಟಾಕಿ ಎಲ್ಲ ತಂದಿದ್ರು ನೋಡಿ. ಇವು ಒಂದೊಂದು ಸತಿ ಹಚ್ಚದೆ ಎಲ್ಲ ಸರಿಯಾಗಿ ಏನ ಆ್ಯನಿವರ್ಸರಿ ಇತ್ತನಾ. ಪಿಕಾಕ್ ಫುಲ್ ಈ ಥರ ಕಲರ್ ಆಗಿ ಬರುತ್ತೆ. ಹೌದಾ? ಒಂದೇ ಪಟಾಕಿ ಅಷ್ಟು ದೊಡ್ಡದಾ? ವಾವ್, ಸೂಪರ್. ಅದು ನಾವು 30 ಶಾಟ್ಸ್ ಮೇಲೆ ಹೊಡೆಯೋದು. ಇದು ಬ್ಲಾಸ್ಟ್ ಮೇಲೆ ಹೋಗಿ ಕಲರ್ ಒಂದೊಂದೇ ಕಲರ್ ಹೊಡೆಯೋದು. ಅದು ದೊಡ್ಡದು ಸುಸುರು ಬತ್ತಿ. ಇದು ಸುಸುರು ಬತ್ತಿ ಇಷ್ಟುದ್ದ ಐತೆ. ಹಾಂ, ಏನು ಅಷ್ಟು ದೊಡ್ಡದೈತಲ್ಲ. ಕಲರ್ ಬೇರೆ ಬೇರೆ ಡಿಸೈನ್, ಕಲರ್ ಇಷ್ಟುದ್ದದ ಇದು ಸುಸುರು ಬತ್ತಿ.
ಏನು ಸ್ಪೆಷಲ್ ಅದು? ಏನು ಒಂದ್ಸಾರಿ ಹಚ್ಚಿದ್ರೆ ಫ್ಲವರ್ ಪಾಟ್ ಅವು ಇವು ಎಲ್ಲ ಎಲ್ಲ ಹಚ್ಬೋದು ಒಂದೇ ಸತಿ ಅಂತ. ಇದು ನೋಡಿ ಈ ಥರ ಹಿಂಗೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ತಿರುಗುತ್ತೆ. ಹಾಂ 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 ಹಾಂ. ಓ ಇದಾ ಸುಸುರ್ಗುತ್ತಿ. ಕೈಯಲ್ಲಿ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ರೌಂಡ್ ಹಾಕುತ್ತೆ. ಹಚ್ಚೋದು ಹೆಂಗೆ ಅದು? ಹಚ್ಬೇಕು, ಹಚ್ಬಿಟ್ಟು ಇದು ಮಾಡ್ಬೇಕು. ತೋಷು, ಪ್ರೀತು, ರೂಪಕ್ಕ ಇವರೆಲ್ಲ ಸೇರಿಕೊಂಡು ವೆಡ್ಡಿಂಗ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಕೇಕ್ ಎಲ್ಲ ಕಟ್ ಮಾಡಿಸಿ ತುಂಬ ಖುಷಿ ಆಯಿತು ಇವ್ರು ಬಂದಿದ್ದು. ಅಮ್ಮ ಎಲ್ಲ ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತು ಬಂದು. ನಾವು ದೂರ ಇದ್ದೀವಿ ಅಂತ ಅಮ್ಮ ಎಲ್ಲ ಜಾಸ್ತಿ ಬರಲ್ಲ, ಈ ಕಡೆ ಬಸ್ ರೂಟು ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ಬಂದಿದ್ದಂತೂ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಗಾಡಿಗಳ ಪೂಜೆ ಎಲ್ಲ ದೀಪಾವಳಿ ಹಬ್ಬದಲ್ಲೇ ನಾವು ವರ್ಷ ಮಾಡೋದು. ಯಾಕಂದರೆ ದಸರಾದಲ್ಲಿ ಅವರು ಆಫೀಸ್ ಪೂಜೆಲಿ ಬ್ಯುಸಿ ಇರ್ತಾರೆ, ನಾನು ಆಫೀಸ್ ಪೂಜೆಲಿ ಬ್ಯುಸಿ ಇರ್ತೀನಿ ಅಂತ ದಸರಾದಲ್ಲಿ ಮಾಡೋಕ್ಕೆ ಟೈಮ್ ಇರಲ್ಲ ಗಾಡಿಗಳ ಪೂಜೆ ಎಲ್ಲ. ಮತ್ತು ಹೇಗೆ ಪೂಜೆ ಮಾಡಿದ್ವಿ ಏನು, ದೀಪಾವಳಿ ಪಟಾಕಿ ಎಲ್ಲ ಹೇಗೆ ಹೊಡೆದ್ವಿ ಏನು ಎತ್ತ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಹೀಗೆ ಕಂಟಿನ್ಯೂ ಆಗುತ್ತೆ ಈ ಬ್ಲಾಗ್. ಪಾರ್ಟ್ 2 ಬ್ಲಾಗಲ್ಲಿ ಸಿಗೋಣ. ಮತ್ತು ಹೀಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.